ಜೀವಕೋಶದ ಬಗ್ಗೆ ಚಟುವಟಿಕೆ ಮಾಡಿರಿ. ಜೀವಕೋಶ ಅಂದ್ರೇನು, ಜೀವಕೋಶದ ಪ್ರಮುಖ ಭಾಗಗಳು ಯಾವುವು? ಜೀವಕೋಶ ಹೆಂಗಿರ್ತದಪ್ಪ ಅಂತಂದ್ರೆ ಇದು ಸೂಕ್ಷ್ಮ ಘಟಕಗಳಿಂದ ಆಗಿರ್ತದೆ. ಇದು ಜೀವಕೋಶ ಸೂಕ್ಷ್ಮ ಕೇಂದ್ರ ಇರ್ತದಲ್ಲ, ಸೂಕ್ಷ್ಮ ದರ್ಶಕದಿಂದ ನೋಡಲು ಇದು ಸಾಧ್ಯವಾಗ್ತದೆ. ಹೌದಾ? ಜೀವಕೋಶದ ಪ್ರಮುಖ ಭಾಗಗಳ ಬಗ್ಗೆ ಯಾರು ಹೇಳ್ತೀರಿ? ನೀ ಹೇಳ್ತೇಮ್ಮ. ಜೀವಕೋಶದಲ್ಲಿ 3 ಪ್ರಮುಖವಾದ ಭಾಗಗಳು ಅವ್ಯಾವ್ಯಾವಂದ್ರೆ ಜೀವಪೊರೆ, ಕೋಶಪೊರೆ, ಕೋಶರಸ, ಕೋಶಕೇಂದ್ರ. ಕೋಶಪೊರೆ, ಕೋಶ ರಸ ಮತ್ತು ಕೋಶಕೇಂದ್ರ, ನ್ಯೂಕ್ಲಿಯಸ್. ಹೌದಾ? ಹಾಂ, ಈ ಕೋಶಪೊರೆ ಬಗ್ಗೆ ಯಾರು ಹೇಳ್ತೀರಿ? ಸರ್ ನಾ ಹೇಳ್ತೇನೆ. ನೀ ಹೇಳ್ತೇಮ್ಮ? ಹಾಂ, ಹೇಳಮ್ಮ. ಕೋಶಪೊರೆಯಿಂದ ಕೋಶ ಕೇಂದ್ರ ಪೊರೆವರೆಗೆ ಹರಡಿರುವ ಲೊಳೆಯಂಥ ಪದಾರ್ಥ ಇದನ್ನು ಕೋಶಪೊರೆ ಎಂದು ಕರೆಯುತ್ತಾರೆ. ಕೋಶಪೊರೆಯಿಂದ ಕೋಶ ಕೇಂದ್ರದ ಪೊರೆವರೆಗೆ ಹರಡಿಕೊಂಡಿರುವ ಲೊಳೆಯ ಆಕಾರದ ಒಂದು ಪದಾರ್ಥ ಇರ್ತದ, ಇದನ್ನೇನಂತೇನು? ಕೋಶಪೊರೆ ಅಂತ ಕರಿತೇವೆ. ಹೌದಾ? ನೆಕ್ಸ್ಟ್ ಎರಡನೇ ಪ್ರಮುಖ ಭಾಗ ಯಾವುದು? ಸೈಟೋಪ್ಲಾಸ್ಮಾ ಅಂದ್ರೆ ಕೋಶರಸದ ಬಗ್ಗೆ ಯಾರು ಹೇಳ್ತೀರಿ? ಸರ್ ನಾ ಹೇಳ್ತೇನೆ. ನೀ ಹೇಳ್ತೇಮ್ಮ? ಹೇಳು. ಕೋಶ ದ್ರವ್ಯ ಅಥವಾ ಜೀವದ್ರವ್ಯ ಅನೇಕ ವಸ್ತುಗಳಿಂದಾಗಿದೆ. 90% ನೀರು, 8% ಪ್ರೋಟೀನ್ಗಳಾಗಿವೆ. ಉಳಿದ 2% ಏನದ? ಸಾವಯವ ಮತ್ತು ನೀರು ಮತ್ತು ಸಂಯುಕ್ತ ವಸ್ತುವಿನಿಂದ ಆಗಿದೆ. ಮೂರನೇ ಭಾಗ ಯಾವುದು? ನ್ಯೂಕ್ಲಿಯಸ್ ಬಗ್ಗೆ ಯಾರು ಹೇಳ್ತೀರಿ? ನೀ ಹೇಳ್ತೇಮ್ಮ? ಹೇಳಮ್ಮ. ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟ ಮತ್ತು ದುಂಡಾದ ರಚನೆ ಇರುತ್ತದೆ. ಇದ್ರ ಬಗ್ಗೆ ತಿಳಿತಲ್ಲ? ಈ ಚಟುವಟಿಕೆ ಬಗ್ಗೆ ಎಲ್ಲರಿಗೆ ತಿಳಿತಾ?